ವಿಮೋಚನೆ ಅಂದರೆ ಬಿಡುಗಡೆ, ಪಾಪದಿಂದ ಬಿಡುಗಡೆ. ಈಗ ನಾವು ಪಾಪ ಲೆಕ್ಕದಲ್ಲಿ ಇಲ್ಲ, ನಾವು ನಮ್ಮ ಜೀವನದಲ್ಲಿ ನಮ್ಮ ಲೆಕ್ಕದಲ್ಲಿ ಪಾಪಗಳಿಲ್ಲ, ಅಥವಾ ಪಾಪಿಗರ ಲೆಕ್ಕದಲ್ಲಿ ನಾವಿಲ್ಲ. ನಮ್ಮ ಲೆಕ್ಕದಲ್ಲಿ ಪರಿಶುದ್ಧ, ನಮ್ಮ ಪಾಪಗಳಿದ್ದವು, ಆದರೆ ಅವೆಲ್ಲ ಕ್ಷಮಿಸಲ್ಪಟ್ಟು. ಹೆಂಗೆ ಕ್ಷಮಿಸಲ್ಪಟ್ಟು ಅಂದರೆ ಆತನು ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟ, ರಕ್ತವನ್ನು ಸುರಿಸಿದ. ಆ ರಕ್ತದಲ್ಲಿ ತೊಳೆಯಲ್ಪಟ್ಟಂಥ ನಾವು, ಅಂದರೆ ಬ್ಯಾಪ್ಟಿಸಮ್ ಏನು ತಗೊಂಡಿವಲ್ಲ, ಬ್ಯಾಪ್ಟಿಸಮ್ ನೀರಲ್ಲಿ ಮುಳುಗ್ತಿರಲ್ಲ, ಆ ನೀರೇನೆಂದರೆ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತ ಅಂತ ತಿಳ್ಕೊಳ್ಬೇಕು. ಆ ನೀರೇನಪ್ಪ? ಪರಿಶುದ್ಧ ರಕ್ತದಲ್ಲಿ ತೊಳೆಯಲ್ಪಟ್ರೆ ನೀವು ಪರಿಶುದ್ಧರಾಗ್ತಿರಲ್ಲ. ಆ ಪ್ರಕ್ರಿಯೆ ಏನೈತಲ್ಲ, ಆ ಕಾರ್ಯವು ಅದನ್ನು ವಿಮೋಚನೆ ಅಂತ ಕರೀತಾರೆ. ಬಿಡುಗಡೆ ಏನಂತ ಕರೀತಾರೆ? ವಿಮೋಚನೆ. ಈ 4ನೇ ಮಾತು ನೋಡೋಣ. ಯೋಹಾನ 3ನೇ ಅಧ್ಯಾಯ 3ನೇ ವಚನ ಮತ್ತು 7ನೇ ವಚನ. ಯೋಹಾನ 3ನೇ ಅಧ್ಯಾಯ 3ನೇ ವಚನ ಮತ್ತು 7ನೇ ವಚನ. ಬಹಳ ಚೆನ್ನಾಗಿದೆ ನೋಡ್ರಿ ಇದು. ಯೋಹಾನ 3ನೇ ಅಧ್ಯಾಯ. ಈಗ ನಿಮ್ಮ ಲೆಕ್ಕದಲ್ಲಿ ಪಾಪ ಇಲ್ಲ, ನೀವು ಪರಿಶುದ್ಧರಾದಿರಿ. ಅದಕ್ಕೆ ಯೇಸು ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಮತ್ತೆ 7ನೇ ವಚನ, 3ನೇ ವಚನ, 3ನೇ ಅಧ್ಯಾಯ 3ನೇ ವಚನ. ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಈಗ ಒಬ್ಬನು ನಿಕೋದೇಮ ಅಂತ ಒಬ್ಬನು ಯೇಸಪ್ಪನ ಹತ್ರ ಬರ್ತಾನೆ. ನಾನು ಪರಲೋಕ ಹೋಗ್ಬೇಕು, ಏನ್ ಮಾಡ್ಬೇಕು ಸ್ವಾಮಿ ಅಂದ್ರೆ, ಹೊಸದಾಗಿ ಹುಟ್ಟಬೇಕು ಅಂತ ಹೇಳ್ತಾನೆ. ಹೊಸದಾಗಿ ಹುಟ್ಟಿದ್ರು, ನಾನು ಇಷ್ಟು ದೊಡ್ಡವನಾಗಿನೇ, ಮತ್ತೆ ನನ್ನ ತಾಯಿ ಗರ್ಭ ಹೊಟ್ಟೆ ಒಳಗೆ ಹೋಗಿ ನಾನು ಮತ್ತೆ ಹೆಂಗೆ ಹುಟ್ಟಬೇಕು? ಪ್ರಶ್ನೆ ಬಂತ ಅವನಿಗೆ, ಹೆಂಗೆ ಸಾಧ್ಯ ಅಂತ ಕೇಳುವಾಗ ಯೇಸು ಹೇಳ್ತಾ, ತಾಯಿ ಗರ್ಭದಿಂದ ಹುಟ್ಟಿದೀವಿ, ಮತ್ತೆ ತಾಯಿ ಗರ್ಭದಿಂದ ಹುಟ್ಟೋದು ಬೇಕಾಗಿಲ್ಲ. ನೀರಲ್ಲಿ ಮುಳುಗಿ ನೀರಲ್ಲಿ ಎದ್ದೋಳೋದ್ರ ಮೂಲಕ ನೀನು ಹೊಸದಾಗಿ ಹುಟ್ಟುತ್ತೀಯೇ. ಹಲ್ಲೆಲೂಯಾ. ಹೊಸದಾಗಿ ಹುಟ್ಟೋದೇನಂತಾರೆ, ಏನು ಅರ್ಥ? ನೀರಲ್ಲಿ ಮುಳುಗಿ ಎದ್ದೋಳೋದ್ರ ಮೂಲಕ ನಿನ್ನ ಪಾಪಗಳೆಲ್ಲ ನೀರಲ್ಲಿ ಸತ್ತೋದವು, ಎದ್ದು ನೀತಿವಂತನಾಗಿ ನೀನು ಬರಬೇಕು. ಅದು ಹೊಸದಾಗಿ ಹುಟ್ಟುವುದು. ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ, ನಿನ್ನ ಪವಿತ್ರ ರಕ್ತವು ನನ್ನ ಮನುಷ್ಯನಾಗಿ ಮಾಡಿದೆ. ನಿನ್ನ ಪವಿತ್ರ ರಕ್ತವು ನನ್ನ ಮನುಷ್ಯನಾಗಿ ಮಾಡಿತು. ಹಲ್ಲೆಲೂಯಾ. ಏನಂತೆ? ಮತ್ತೆ ಹುಟ್ಟುವುದಂದ್ರೆ ಬ್ಯಾಪ್ಟಿಸಮ್ ತೆಗೆದುಕೊಳ್ಳೋದು, ನೀರಲ್ಲಿ ಮುಳುಗೋದು. ಒಂದಷ್ಟೇ ಅಲ್ಲ, ನೀರಿನಲ್ಲೇ ಹುಟ್ಟುವುದಷ್ಟೇ ಅಲ್ಲ, ನೀವು ಬೆಂಕಿಯಲ್ಲಿ ಆತ್ಮದಲ್ಲೂ ಕೂಡ ಹುಟ್ಟಬೇಕು. ಪರಿಶುದ್ಧ ಆತ್ಮನಲ್ಲಿ ಅಭಿಷೇಕ ಹೊಂದಿಕೊಳ್ಳಬೇಕು. ಹಾಗಾದರೆ ನೀನು ಮತ್ತೆ ಹುಟ್ಟಿದ ಲೆಕ್ಕ. ದೇವರು ಏನು ಹೇಳ್ತಾನೆ? ನೀನು ಮತ್ತೆ ಹುಟ್ಟಬೇಕು ಅಂದರೆ ತಾಯಿ ಗರ್ಭದಲ್ಲ, ನೀರಲ್ಲಿ ಮುಳುಗಿ ಸತ್ತು ಮತ್ತೆ ಎದ್ದೋಳದ ಮೂಲಕ ನೀನು ಬದುಕಿ ಬಾಳಬೇಕು, ಪರಿಶುದ್ಧವಾಗಿರಬೇಕು ಅಂತ ದೇವರು ಹೇಳುವಂಥ ಮಾತಿನ ಅರ್ಥ. ಮತ್ತೆ ಎಷ್ಟಾದವು? 4 ಮಾತಾದವು. 5ನೇ ಮಾತನ್ನು ಯೋಹಾನ 1ನೇ ಅಧ್ಯಾಯ 13ನೇ ವಚನ. ಹುಟ್ಟುವ ಬಗ್ಗೆ, ಜನ್ಮದ ಬಗ್ಗೆ ಮಾತಾಡ್ತಾರೆ ದೇವರು. ಯೋಹಾನ 1ನೇ ಅಧ್ಯಾಯ 13ನೇ ವಚನ. ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಯಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ಅಲ್ಲ, ಯಾರು ಪರಲೋಕ ಹೋಗಿ ಮತ್ತೆ ಬಂದು ಮತ್ತೆ ಹೋಗಿ ಅಲ್ಲಿ ಹುಟ್ಟಬೇಕು ಇಲ್ಲಿ ಹುಟ್ಟಬೇಕು ಅನ್ನೋ ಪ್ರಶ್ನೆ ಇಲ್ಲ. ಆದರೆ ನಮಗಾಗಿ ಯೇಸು ಸ್ವಾಮಿ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದಿದ್ದಾನೆ. ಆತನಲ್ಲಿ ನಾವು ಹುಟ್ಟಬೇಕು.
ಆತನ ಹೆಸರಿನಲ್ಲಿ, ಶ್ರೇಷ್ಠವಾದ ಹೆಸರಿನಲ್ಲಿ, ಪರಿಶುದ್ಧವಾದ ಹೆಸರಿನಲ್ಲಿ ನಾವು ನೀರಿನಲ್ಲಿ ಮುಳುಗಬೇಕು. ಅದು ಆತನಲ್ಲಿ ಹುಟ್ಟುವಿಕೆ. ಅದು ನಾವು ತಿಳ್ಕೊಂಡಿರಬೇಕು. ಯೇಸುವಿನಲ್ಲೇ ನೀವು ಜೀವಿಸಬೇಕು. ಯೇಸುವಿನಕ್ಕೋಸ್ಕರ ನೀವು ಜೀವಿಸಬೇಕು. ಮರಣ ಹೊಂದಿದ್ರೆ ಕೂಡ ಯೇಸುಗಾಗಿ ಯೇಸುವಿನಲ್ಲೇ ಮರಣ ಹೊಂದಬೇಕು ನಾವು. ಆವಾಗಾದರೆ ನಮ್ಮ ಆತ್ಮಕ್ಕೆ ನಿತ್ಯ ಜೀವ. ಅಲ್ಲೆಲೂಯ. ನಾವು ನಿತ್ಯ ಜೀವಕ್ಕಾಗಿ ತಾನೇ ದೇವ್ರು ನಂಬಿದ್ದು, ತಗೊಂಡಿದ್ದು. ಈಗ 6 ವಚನಗಳಾದವು, 5 ಆದವು. 6ನೇ ವಚನ ನೋಡ್ಕೊಳ್ಳೋಣ. ಯೋಹಾನ 1ನೇ ಅಧ್ಯಾಯ 12ನೇ ವಚನ. ಭಾಳ ಚೆನ್ನಾಗಿದೆ ಈ 7 ಮಾತುಗಳು. ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆ ನಾವು ರಕ್ಷಣೆ ಹೊಂದಿಕೊಂಡಿವಿ, ಯಾಕೆ ಬ್ಯಾಪ್ಟಿಸಮ್ ತಗೊಂಡಿವಿ ಅನ್ನೋದಾದರೆ ಈಗ ಹೇಳ್ತಾ ಇರೋ ವಚನ, ಯೇಸು ಕ್ರಿಸ್ತನನ್ನು ಸ್ವೀಕರಿಸಿ ದೇವರ ಮಕ್ಕಳಾಗುವುದು. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯಾರಾದರೂ ಯೇಸು ಕ್ರಿಸ್ತನನ್ನು ನಂಬಿ ಆತನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಆತನ ನಂಬುವುದಾದರೆ ಅಂಥವ್ರಿಗೆ ದೇವರು ಏನು ಹೇಳ್ತಾನಂದರೆ ದೇವರ ಮಕ್ಕಳು ಅನ್ನುವ ಅಧಿಕಾರ ಕೊಡ್ತಾನಂತೆ. ಈ ಲೋಕದಲ್ಲಿರುವ ಮಕ್ಕಳೆಲ್ಲ ದೇವರ ಮಕ್ಕಳಲ್ಲ, ಲೋಕದಲ್ಲಿರುವ ದೇವರ ಮಕ್ಕಳಲ್ಲ. ಆದರೆ ಆತನ ನಂಬಿ ಆತನ ಅಂಗೀಕಾರ ಮಾಡ್ತಾರಲ್ಲ ಅವರಿಗೆ ಅಧಿಕಾರ ಕೊಟ್ಬಿಟ್ನಂತೆ. ನನ್ನ ಮಕ್ಕಳು ದೇವರ ಮಕ್ಕಳು ಅಂತ. ಕ್ರೈಸ್ತರನ್ನ ಏನಂತ ಕರೀತಾರೆ ಗೊತ್ತಾ ನಿಮಗೆ? ದೇವರ ಮಕ್ಕಳು ಅಂತ ಕರೀತಾರೆ. ಏನಂತ ಕರೀತಾರೆ? ದೇವರ ವಾಕ್ಯ ಹೇಳ್ತದೆ, ಆತನ ಯಾರು ಅಂಗೀಕಾರ ಮಾಡ್ತಾರಲ್ಲ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾನೆ ಅಂತ. ಆತನ ಮಕ್ಕಳಾಗುವ ಎಂಥ ಭಾಗ್ಯ ದೇವರಿಗೆ, ಅದೊಂದು ಸೌಭಾಗ್ಯ. ಅಂತ ಅಧಿಕಾರ ದೇವರು ಕೊಟ್ಟಿದ್ದಾನೆ. ನಾವು ಅಧಿಕಾರ ಪೂರ್ವಕವಾಗಿ ಆತನ ಮಕ್ಕಳು ಅಂತೇಳಿ ನಾಚಿಕೆ ಬೇಡ, ಭಯ ಬೇಡ, ನಾವು ದೇವರ ಮಕ್ಕಳು ಅಂತ ಹೇಳ್ಕೊಳ್ಳೋಣ. ಅಲ್ಲೆಲ್ಲೂಯ. ಎಂಥ ಮಕ್ಕಳು ನಾವು? ದೇವರ ಮಕ್ಕಳಾಗಿದ್ದೀವಿ. ಕೊನೆ ಮಾತು ನಾನು 2 ಕೊರಿಂಥಿ 5ನೇ ಅಧ್ಯಾಯ 17ನೇ ವಚನ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಹಳೆಯ ಪೂರ್ವ ಸ್ಥಿತಿ ಗತಿಸಿ ಹೋಗಿ ಎಲ್ಲವೂ ನೂತನವಾಯಿತು. ಈಗ ಯಾರೇ ಆಗಲಿ ಲೋಕದಲ್ಲಿ ಯೇಸು ಕ್ರಿಸ್ತನ ನಂಬಿ ಆತನಲ್ಲಿರುವುದಾದರೆ, ಯೇಸು ಕ್ರಿಸ್ತನಲ್ಲಿರುವುದಾದರೆ ಅವನು ನೂತನ ಸೃಷ್ಟಿ. ಹೊಸ ಬಟ್ಟೆ ಹಾಕ್ಕೊಂಡ್ರೆ ಹೊಸ ವರ್ಷದಲ್ಲಿ ಬಂದಂಗಲ್ಲ. ನಾವು ಹೊಸ ಅಡಿಗೆಗಳು ಮಾಡಿಸಿದ್ವಿ, ಹೊಸದು ಎಲ್ಲ ಹೊಸ ಮಾಡ್ಕೊಂಡ್ರೆ ಹೊಸಬರ ಆಗೋದಿಲ್ಲ. ಯಾರು ಹೊಸಬರ ಆಗ್ತಾರಂದ್ರೆ ಯೇಸು ಕ್ರಿಸ್ತನನ್ನು ಯಾರು ನಂಬ್ತಾರಲ್ಲ ಅವರು ಏನಾಗ್ತಾರಂತೆ? ವಾಕ್ಯ ಪ್ರಕಾರ ನೂತನ ಸೃಷ್ಟಿ. ಏನಾಗ್ತಾರಂತಪ್ಪ? ಈಗ ನೀವು ನೂತನ ಸೃಷ್ಟಿನ ಹಳೆ ಸೃಷ್ಟಿ, ನೂತನ ಸೃಷ್ಟಿ ಆದ್ಮೇಲೆ ಏನಾಗ್ತದೆ? ಈಗ ಹಳ್ಳ ಇತ್ತು, ಅಲ್ಲಲ್ಲಿ ನೀರು ನಿಂತಿದ್ವು, ಅವು ಗಲೀಜಾದವು ನೀರು. ಅವು ನೀರೆಲ್ಲ ಒಳ್ಳೆ ನೀರು ಆಗ್ಬೇಕಾದ್ರೆ ಏನಾಗ್ಬೇಕೀಗ? ಹೊಸ ನೀರು ಬರಬೇಕು, ಹರಿದು ಬರಬೇಕು. ಹೊಸ ನೀರು ಬಂದು ಹಳೆ ನೀರು ಹೊಡ್ಕೊಂಡು ಹೋಗ್ಬಿಡ್ತದೆ. ಹಳೆ ನೀರು ಹೊಡ್ಕೊಂಡೋಗ್ತದಲ್ಲ, ಹಂಗೆ ನಮ್ಮ ಜೀವನದಲ್ಲಿ ನಾವು ಹಳೆ ಏನಿದ್ವಲ್ಲ, ಬುದ್ಧಿ, ಜ್ಞಾನ, ಹಳೆ ಅಲವಾಟು, ಅಭ್ಯಾಸ, ಆಲೋಚನೆಗಳು ಹಳೆವಿದ್ವು. 25ನೇ ವರ್ಷದಲ್ಲಿ ಇದ್ವು ಅವು. ಆದರೆ ಅವು ಬೇಡ ನಮಗೆ. ಅವೆಲ್ಲ ಈಗ ಹೊಸದಾಗಬೇಕು ಅಂದರೆ ಯೇಸು ಕ್ರಿಸ್ತನ ನಂಬಿ ಆತನ ಮಕ್ಕಳಾಗಿ ಹೊಸದಾಗಿ ಹುಟ್ಟಿ ಅಂದರೆ ಬ್ಯಾಪ್ಟಿಸಮ್ ತಗೊಂಡು ಎದ್ದೀವಲ್ಲ, ಅದು ಹೊಸ ಜೀವನ, ನಮಗೆ ನವ ಜೀವನ ಅಂತ ಕರೀತಾರೆ. ಅದು ಹಾಗೆ ನೀವು ಮಾಡೋದಾದರೆ ಈ ದೇವರು ಇವತ್ತು ನಿಮ್ಮ ಜೊತೆ ಮಾತಾಡಿದ ವಾಕ್ಯಗಳ ಮೂಲಕ ಈಗ ನೀನು ಹೊಸ ಸೃಷ್ಟಿ. ಏನು ಮಗಳೇ, ನಮ್ಮ ಏನು ಸೃಷ್ಟಿ? ನೀನು ಹೊಸ ಮನುಷ್ಯಗಳಾದಿ. ನೀನು ಬರೇ ನಾವು ಹೊಸ ಬಟ್ಟೆ ಹಾಕ್ಕೊಂಡ್ರೆ ಮಾತ್ರ, ಹೊಸ ವರ್ಷದಲ್ಲಿ ಬಂದಿವಂದ್ರೆ ಮಾತ್ರ ನಾವು ಹೊಸಬ್ರು ಆಗಲ್ಲ. ಕ್ರಿಸ್ತನ ಮಕ್ಕಳಾಗಿ ಕ್ರಿಸ್ತನಲ್ಲಿ ನಾವು ಜೀವಿಸೋದಾದರೆ, ವಾಕ್ಯ ಪ್ರಕಾರ ಜೀವಿಸೋದಾದರೆ, ಪರಿಶುದ್ಧವಾಗಿ ಜೀವಿಸೋದಾದರೆ, ನಾವು ದೇವರ ಮಕ್ಕಳಾಗುವುದಾದರೆ ನಾವು ಹೊಸ ಸೃಷ್ಟಿ ಆಗ್ತೀವಿ. ನಮ್ಮಲ್ಲಿರುವಂಥ ಎಲ್ಲವೂ ಅಳಿಸಿ ಹೋದವು, ಗತಿಸಿ ಹೋದವು. ಅವು ಈಗ ನಿಮ್ಮ ಜೀವನದಲ್ಲಿ ಎಲ್ಲವೂ ಹೊಸವೇ,
ಎಲ್ಲವೂ ಹೊಸವಾಗಬೇಕು. ನೀವು ದೇವರ ಮಕ್ಕಳಾಗಬೇಕು, ಹೊಸಬರಾಗಬೇಕು. ವಾಕ್ಯ ನಮ್ಮನ್ನು ಹೊಸಬರನ್ನಾಗಿ ಮಾಡಿತೆ. ಹಾಗಾಗಿ ಪ್ರಿಯ ಮಕ್ಕಳ, ದೇವರು ಇವತ್ತು ನಿಮ್ಮ ಜೊತೆ ಮಾತಾಡಿದ್ದೇನೆ. ರಕ್ಷಣೆ ಅಂದರೆ ನಿಮ್ಮ ಲೆಕ್ಕದಲ್ಲಿರುವಂಥ ಎಲ್ಲ ಪಾಪಗಳು ತೊಳೆಯಲ್ಪಟ್ಟು ತೆಗೆದಾಕ್ಬಿಟ್ರು. ನೀವು ವಿಮೋಚನೆ ಹೊಂದಿಕೊಂಡಿದ್ದೀರಿ, ಬಿಡುಗಡೆ ಹೊಂದಿಕೊಂಡಿದ್ದೀರಿ. ನೀವು ಈಗ ದೇವರ ಮಕ್ಕಳಾಗಿದ್ದೀರಿ. ಅಷ್ಟೇ ಅಲ್ಲ, ಕ್ರಿಸ್ತನಲ್ಲಿದ್ದರೆ ನೀವು ಹೊಸಬರು. ಕಣ್ಣು ಮುಚ್ಕೋರಿ, ಚಿಕ್ಕ ಪ್ರಾರ್ಥನೆ ಮಾಡಿ ದ್ರಾಕ್ಷಾರಸಕ್ಕೆ ಹೋಗೋಣ. ಒಣಗಿದ ಗಿಡ ಮರಗಳಿಗೆ ಮಳೆ ಬಂದಾಗ ಹೊಸ ಚಿಗುರು ಬಂದ ಹಚ್ಚ ಹಸಿರಾಗಿ ಆಗಿರ್ತದೋ ಹಾಗೆ ನಾವು ಕ್ರಿಸ್ತನಲ್ಲಿ ಹೊಸದಾಗಿ ಕ್ರಿಸ್ತನ ವಾಕ್ಯದ ಪ್ರಕಾರ ಜೀವಿಸಿದಾಗ ಆಶೀರ್ವಾದ ಹೊಂದಿಕೊಂಡು ಸಂತೋಷ ಸಮಾಧಾನದಿಂದ ಇರುವುದೇ ಹೊಸದಾದ ಜೀವನ ಈ ಹೊಸ ವರ್ಷದಲ್ಲಿ. ತಂದಂಥ ರೊಟ್ಟಿ ದ್ರಾಕ್ಷರಸ ಇದು ಅಂಗಡಿಯಿಂದ ತಂದದ್ದು. ಆದರೆ ಇದು ನಾವು ಪ್ರಾರ್ಥನೆ ಮೂಲಕ ಅಭಿಷೇಕ ಹೊಂದ್ಕೊಳ್ಬೇಕು. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸುವೆ, ಶೆಕಿನ ಮೇಘದ ಶಕ್ತಿ ನಿನ್ನ ಮೇಲೆ ಇಳಿಸಿರಿ. ಪುನರುತ್ಥಾನ ಶಕ್ತಿಯಿಂದ ಇದನ್ನು ಅಭಿಷೇಕ ಮಾಡಿರಿ. ತಂದೆ, ಕುಮಾರ, ಪರಿಶುದ್ಧಾತ್ಮರ ನಾಮದಲ್ಲಿ ಈ ರೊಟ್ಟಿಯನ್ನು ನಿಮ್ಮ ಪರಿಶುದ್ಧ ರಕ್ತವನ್ನಾಗಿ, ಪರಿಶುದ್ಧ ಶರೀರವನ್ನಾಗಿ ಮಾಡು ಸ್ವಾಮಿ. ಹಾಗೆ ತಂದ ದ್ರಾಕ್ಷರಸವು ನಿಮ್ಮ ಪವಿತ್ರ ರಕ್ತವನ್ನಾಗಿ ಮಾಡಿರಿ. ಇದನ್ನು ಮಕ್ಕಳು ಯಾರು ವಿಶ್ವಾಸದಿಂದ ತಿಂದು ಪಾನ ಮಾಡ್ತಾರೋ ಅವರಲ್ಲಿ ಅದ್ಭುತ ಕಾರ್ಯಗಳು, ಆಶ್ಚರ್ಯ ಕಾರ್ಯಗಳು, ಸ್ವಸ್ಥತ ಕಾರ್ಯಗಳು, ಸೂಚಕ ಕಾರ್ಯಗಳನ್ನು ಬಿಡುಗಡೆ ಮಾಡಿರಿ ಸ್ವಾಮಿ. ನೀವು ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಇವೋ ತಂದೆ, ನಾವು ನಿಮ್ಮ ಮಕ್ಕಳಾಗಿ ಬಂದಿದ್ದೀವಪ್ಪ. ಪಾಪಿಗಳಾಗಿದ್ದಾಗ, ದರಿದ್ರರಾಗಿದ್ದಾಗ, ಅಯೋಗ್ಯರಾಗಿದ್ದಾಗ ನೀವು ಸ್ವಾಮಿ ಶಿಲುಬೆಯಲ್ಲೇ ಸುರಿಸಿದ ರಕ್ತದಿಂದ, ನಿಮ್ಮ ಸ್ವಂತ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿ ಮಾಡಿ ಪರಿಶುದ್ಧರನ್ನಾಗಿ ಮಾಡಿದಿರಿ ತಂದೆ. ನೀವು ನಿಮ್ಮ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದೀರಿ ಸ್ವಾಮಿ. ನಾವಲ್ಲ, ನಿನ್ನ ಮಕ್ಕಳಾಗಿದ್ದೀವಪ್ಪ. ನಿನ್ನ ಸ್ವಾಧೀನದಲ್ಲಿರುವಂಥ ಮಕ್ಕಳಾಗಿದ್ದೀವಿ ಸ್ವಾಮಿ. ನಿನಗಿಷ್ಟವಾದಂಥ ಕಾರ್ಯಗಳನ್ನು, ಕೆಲಸಗಳನ್ನು ಇರೋದರಿಂದ ನಮಗೆ ಸ್ವಾಮಿ ನೀವು ಹೇಳಿದ್ರ ವಾಕ್ಯದಲ್ಲಿ ಆತನಿಗಿಷ್ಟವಾದವರಿಗೆ ಸಮಾಧಾನ ಅಂತ ಹೇಳಿದಿರಿ, ಶಾಂತಿ ಅಂತ ಹೇಳಿದ್ರಿ, ಆರೋಗ್ಯ, ಅಭಿಷೇಕಗಳು ಅಂತ ಹೇಳಿದ್ರಿ ತಂದೆ. ಇದನ್ನ ಮಕ್ಕಳು ಹೊಸ ವರ್ಷದಲ್ಲಿ ಬಂದಿದ್ದಾರಪ್ಪ. ಈ ಪ್ರಿಯ ಮಕ್ಕಳನ್ನು ಅವ್ರ ಜೀವನಗಳನ್ನು ನಿನಗೊಪ್ಪಿಸ್ಕೊಡುವಾಗ ಅವ್ರ ಜೊತೆ ನೀನು ಮಾತಾಡಪ್ಪ. ಅವರನ್ನು ಹೊಸ ಮಾರ್ಗದಲ್ಲಿ ನಡೆಸ್ಕೊಡು ತಂದೆ. ನಿನ್ನ ಮಾರ್ಗದಲ್ಲಿ ನಡೆಸ್ಕೊಡಪ್ಪ. 7 ಮಾತುಗಳಿಂದ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ಇವತ್ತು ಈ ಬಲಾರಾಧನೆಯಲ್ಲಿ ಸ್ವಾಮಿ ಮತ್ತೊಮ್ಮೆ ನಿಮ್ಮನ್ನು ಜ್ಞಾಪಕ ಮಾಡಿಕೊಳ್ತಾ ಇದ್ದೀವಿ ದೇವ. ನೀವು ಒಂದು ರೊಟ್ಟಿಯನ್ನು ತೆಗೆದುಕೊಂಡು ನಿಮ್ಮನ್ನು ಹಿಡಿದುಕೊಡುವಂಥ ಇಂದಿನ ರಾತ್ರಿಯಲ್ಲಿ ಆಕಾಶದ ಕಡೆಗೆ ರೊಟ್ಟಿಯನ್ನೆತ್ತಿ ಮುರಿದು ತಂದೆ ಆದ ದೇವರಿಗೆ ನೀನು ಸ್ತೋತ್ರ ಸಲ್ಲಿಸಿ, ಇದು ನನ್ನ ಶರೀರ, ಇದನ್ನು ನೀವು ತಿನ್ನಿರಿ ಅಂತ ಹೇಳಿದ್ರಿ ಸ್ವಾಮಿ. ನಿಮ್ಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಅಪ್ಪ, ಈ ಒಂದು ಪಾತ್ರೆಯನ್ನು ಕೂಡ ನೀವು ಎತ್ತಿಕೊಂಡು ಪಾತ್ರೆಯನ್ನು ಆಕಾಶದ ಕಡೆಗೆ ತೋರಿಸಿ, ಈ ಪಾತ್ರೆಯಲ್ಲಿ ಇರುವುದು ನನ್ನ ರಕ್ತವು, ಪರಿಶುದ್ಧವಾದದ್ದು, ನಿಮಗೋಸ್ಕರ ಹೊಸ ಒಡಂಬಡಿಕೆಯಾಗಿ ನಾನು ಕೊಡ್ತಾ ಇದ್ದೀನಿ. ಇದನ್ನು ಪಾನ ಮಾಡಿರಿ, ನಾನು ಬರೋ ತನಕ ಇದನ್ನು ಮಾಡಿರಿ ಅಂತ ನೀವು ಆಜ್ಞೆ ಕೊಟ್ಟಿದ್ದೀರಿ ಸ್ವಾಮಿ. ಹಾಗಾಗಿ ಈ ರೊಟ್ಟೆ ನಿಮ್ಮ ಮಾಂಸಕ್ಕೆ ಸಾದೃಶ್ಯ, ಈ ಒಂದು ದ್ರಾಕ್ಷರಸ ನಿಮ್ಮ ಪವಿತ್ರ ರಕ್ತಕ್ಕೆ ಸಾದೃಶ್ಯ. ದೇವ, ನಾವು ನಿಮ್ಮನ್ನು ನೆನೆಸ್ಕೊಳ್ತಾ ಇದ್ದೀವಿ ಸ್ವಾಮಿ. ಶಿಲುಬೆಯಲ್ಲಿ ನೀನು ಮರಣ ಹೊಂದುವವರಿಗೆ ಯಾವ ರೀತಿ ನೀನು ಈ ಲೋಕದಲ್ಲಿ ನಿಮ್ಮನ್ನು ಹಿಂಸಿಸಿದಿರಿ ಸ್ವಾಮಿ. ಕಾಲಿಂದ ಒದ್ದರು, ಚಾಟಿಯಿಂದ ಹೊಡೆದರು, ಉಗುಳಿದರು ದೇವ, ನಾನಾ ಹಿಂಸೆಗಳಿಂದ ಬಾಧೆ ಕೊಟ್ಟರು ಸ್ವಾಮಿ. ನಿಮ್ಮ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಮೌನಿಯಾಗಿ ನೀವು ಭರಿಸಿದಿರಿ ತಂದೆ. ಅಪ್ಪ, ಶಿಲುಬೆಯಲ್ಲಿ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಂಡಿದ್ದೀರಿ. ಪಂಚ ಗಾಯಗಳಿಂದ ನಿಮ್ಮನ್ನು ಅಪ್ಪ ಹೊಡೆದರು ತಂದೆ, ಹಿಂಸಿಸಿದರು. ರಕ್ತವೆಲ್ಲ ಸುರಿದುಕೊಯ್ತು ಸ್ವಾಮಿ. ಯಾಕೆ? ನಾವು ಮಾಡಿದ ತಪ್ಪು, ಅಪರಾಧಗಳು, ಪಾಪಗಳಿಂದ ನೀನು ಶಿಕ್ಷೆ ಹೊಂದಬೇಕಾಯಿತು. ಒಂದು ವೇಳೆ ಅದೇ ಪಾಪ ನಮ್ಮ ತಲೆ ಮೇಲೆ ಇರುವುದೇ ಆಗಿದ್ದರೆ ನಾವು ಶಿಕ್ಷೆ ಹೊಂದ್ಕೋಬೇಕಾಗಿತ್ತು, ನಶಿಸಿ ನರಕಕ್ಕೆ ಹೋಗಬೇಕಾಯಿತು. ನಮ್ಮನ್ನು ತಪ್ಪಿಸಿ ಪರಿಶುದ್ಧರನ್ನಾಗಿ ಮಾಡಿ ನನ್ನ ಸಲುವಾಗಿ, ನಮ್ಮ ಸಲುವಾಗಿ ನೀವೇ ಶಿಲುಬೆಯಲ್ಲಿ ನಮ್ಮ ಎಲ್ಲ ಪಾಪಗಳಿಗಾಗಿ ನಾವು ಹೊಂದುವ ಶಿಕ್ಷೆ ನೀವು ಹೊಂದಿ ಅಪ್ಪ ಸತ್ತು ಗುಣಲ್ಪಟ್ಟು ಸಮಾಧಿಯಾಗಿ 3ನೇ ದಿನ ಜೀವಂತವಾಗಿ ಎದ್ದು ಬಂದಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತದೆ ಯೇಸುವೆ.
ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದ್ದೀರಿ ಸ್ವಾಮಿ. ಪರಲೋಕಕ್ಕೆ ಹೋಗುವ ಮಾರ್ಗವನ್ನು ಕೂಡ ನೀವು ತೋರಿಸಿದ್ದೀರಪ್ಪ. ನಾನು ಪರಿಶುದ್ಧನು, ನೀವು ಪರಿಶುದ್ಧರಾಗಿರಿ ಅಂತೇಳಿ ವಾಗ್ದಾನ ಮಾಡಿ ಆಜ್ಞೆಯನ್ನು ಕೊಟ್ಟು ನಾನು ಮತ್ತೆ ಬರ್ತೀನಿ ಅಂತ ಹೋದ ದೇವರೇ, ನಿಮ್ಮ ಬರೋಣಗಾಗಿ ನಾವು ಕಾಯ್ತಾ ಇದ್ದೀವಪ್ಪ. ನಾವೆಲ್ಲರೂ ನಿನ್ನ ಬರೋಣಗಾಗಿ ಸಿದ್ಧರನ್ನಾಗಿ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಈ ದಿನ ಈ ಬಲಾರಾಧನೆಯಲ್ಲಿ ಅಪ್ಪ ಮಕ್ಕಳು ಯಾರ್ಯಾರು ಪಾಲ್ಗೊಂಡಿದ್ದಾರೋ ಅವರು ಪಾನ ಮಾಡುವಾಗ ತಿನ್ನುವಾಗ ಅವರನ್ನು ದೀವಿಸಿರಿ, ಆಶೀರ್ವದಿಸಿರಿ, ಹೊಸ ಅಭಿಷೇಕವನ್ನು ಕೊಡ್ರಿ ಸ್ವಾಮಿ. ನಿನಗಾಗಿ ಜೀವಿಸುವ ಕೃಪೆಯಿಂದ ದಯಪಾಲಿಸಬೇಕಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಂದಿದ್ದೀವಿ ತಂದೆ. ಎದ್ದು ನಿಂತ್ಕೊಳ್ಬೇಕು. ನಾನು ಆಡುತ್ತಿರ್ಬೇಕಾದ್ರೆ ಬಂದು ರೊಟ್ಟಿ ದ್ರಾಕ್ಷರಸನ್ನು ತೆಗೆದುಕೊಂಡು ಅದೇ ಸಾರಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಡ್ತೀವಿ. ನೋಡ, ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಳು ಅರಿಬಾರದು, ಯಾವ ಕೇಳು ಅರಿಬಾರದು. ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನ ಬಳಿಬಾರದು. ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನ ಬಳಿಬಾರದು. ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ, ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ರೊಟ್ಟಿಯನ್ನು ತಿಂದು ದ್ರಾಕ್ಷರಸವನ್ನು ನಾವು ಪಾನ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಅಯೋಗ್ಯನಾಗಿದ್ದಾಗ, ದರಿದ್ರನಾಗಿದ್ದಾಗ, ಪಾಪಿಯಾಗಿದ್ದಾಗ ನಿನ್ನ ರಕ್ತವನ್ನು ತೊಳೆದು ಶುದ್ಧಿಗೊಳಿಸಿ ಪರಿಶುದ್ಧಗೊಳಿಸಿದಕ್ಕಾಗಿ, ಪರಿಶುದ್ಧರನ್ನಾಗಿ ಮಾಡಿದಕ್ಕಾಗಿ ರೊಟ್ಟಿಯನ್ನು ದೀವಿಸಿರಿ, ಆಶೀರ್ವದಿಸಿರಿ. ಈ ದ್ರಾಕ್ಷರಸವನ್ನು ದೀವಿಸಿರಿ, ತೆಗೆದುಕೊಳ್ಳ್ರಿ.